ಮಿಥುನ ರಾಶಿಗೆ ಈ ಒಂದೂವರೆ ತಿಂಗಳು ತುಂಬಾ ಟೈಮ್ ಚೆನ್ನಾಗಿತ್ತು. ಯಾಕಂದ್ರೆ ಗುರುವಿನ ಒಂದು ಬದಲಾವಣೆ ಆಗಿತ್ತು, ಧನಸ್ಥಾನಕ್ಕೆ ಗುರು ಬಂದಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಿಥುನ ರಾಶಿಯವರು ಏನೇ ಕೆಲಸ ಮಾಡಿದ್ರು ಸ್ವಲ್ಪ ಪಾಸಿಟಿವ್ ಆಗ್ತಾ ಹೋಗ್ತಿತ್ತು. ಆದ್ರೆ ಈ ತಿಂಗಳು ಮತ್ತೆ ಗುರು ನಿಮ್ಗೆ ಡಿಸೆಂಬರ್ 5ನೇ ತಾರೀಕು ಗುರುವಿನ ಬದಲಾವಣೆ ಅಂದ್ರೆ ಕಟಕದಿಂದ ಸ್ವಸ್ಥಾನಕ್ಕೆ ಮಿಥುನ ರಾಶಿಗೆ ಗುರುವಿನ ಬದಲಾವಣೆ ಆಯಿತು. ಅದೇ ರೀತಿ ನೋಡಿ, ರಾಶಿಯಾಧಿಪತಿ ಬುಧ ನಿಮ್ಗೆ 6ನೇ ಮನೆಯಲ್ಲಿ ಬರ್ತಾನೆ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಬುಧ 6ನೇ ಮನೆಯಲ್ಲಿ ಬರ್ತಾರೆ. ಮಿಥುನ ರಾಶಿಯವರಿಗೆ ತುಂಬಾ ಟೈಮ್ ಕೆಟ್ಟಿರುತ್ತೆ. ಗುರು ಅಲ್ಲೇ ಇರ್ಬೋದು, ಆದ್ರೆ ನೀವು ಮಾಡೋ ಒಂದೊಂದು ಕೆಲಸದಲ್ಲೂ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ, ತುಂಬಾ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಶತ್ರು ಮನೆಯಲ್ಲಿ ನೋಡಿ, ನಿಮ್ಮ ವೃಷಭ ರಾಶಿ ನಿಮ್ಮ 12ನೇ ಮನೆ, ಮತ್ತೆ ನಿಮ್ಗೆ 5ನೇ ಮನೆ, 5ನೇ ಮನೆಯ ಅಧಿಪತಿ ಶುಕ್ರ ಕೂಡ ನಿಮ್ಗೆ ನಿಮ್ಮ ಶತ್ರು ಮನೆ 6ನೇ ಮನೆಯಲ್ಲಿ ಇರ್ತಾರೆ. ಅದೇ ರೀತಿ ಕುಜ ಅಂತಂದ್ರೆ ನಿಮ್ಮ 10ನೇ ಮನೆ ಅಧಿಪತಿ, ನಿಮ್ಮ 11ನೇ ಮನೆ ಅಧಿಪತಿ ಕುಜ 11ನೇ ಮನೆಯವನಾಗಿ ಮತ್ತೆ ನಿಮ್ಗೆ 6ನೇ ಮನೆಯಲ್ಲೇ ಇರ್ತಾನೆ. ಜೊತೆಗೆ ಸೂರ್ಯ ಮತ್ತೆ ಬುಧ ಕೂಡ ನಿಮ್ಗೆ ಶತ್ರು ಮನೆಯಲ್ಲಿ ಇರ್ತಾರೆ. ಶತ್ರು ಮನೆ ರೋಗದ ಮನೆ ಆಗಿರುತ್ತೆ, ಅದು ಕಾಯಿಲೆಯ ಒಂದು ಮನೆ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ತುಂಬಾ ಸಫರ್ ಮಾಡುವಂತ ಒಂದು ರಾಶಿ ಮಿಥುನ ರಾಶಿಯವರಾಗಿರ್ತೀರಾ. ಅದರಲ್ಲೂ ಈ ಒಂದು ತಿಂಗಳು ಏನಾದ್ರೂ ಒಂದು ನಿಮ್ಮ ದೇಹಕ್ಕೆ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಗೋದು, ನಿಮ್ಗೆ ಆರೋಗ್ಯ ಸಮಸ್ಯೆ ಆಗೋದು, ಅಥವಾ ನಿಮ್ಮ ಕುಟುಂಬದಲ್ಲೂ ಕೂಡ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗೋದು, ನಿಮ್ಮ ಆರೋಗ್ಯವನ್ನ ನೀವು ಜೋಪಾನ ಕಾಪಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿ ಬುಧ ಬಂದು 6ನೇ ಮನೆಗೆ ಬಂದಾಗ, ಜೊತೆಗೆ ಅಲ್ಲಿ ಕುಜನ ಜೊತೆ ಇರೋದ್ರಿಂದ ತುಂಬಾ ನರಗಳ ಒಂದು ಪ್ರಾಬ್ಲಮ್ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ನರಗಳ ದೌರ್ಬಲ್ಯ ಆಗಿರ್ಬೋದು, ಅಥವಾ ಸ್ಟ್ರೋಕ್ ಆಗಿರ್ಬೋದು, ತುಂಬಾ ಅತಿಯಾಗಿ ಯೋಚನೆ ಮಾಡಿದಾಗ ಸ್ಟ್ರೋಕ್ ಆಗಿರ್ಬೋದು, ಅಥವಾ ಹಾರ್ಟ್ ಸಮಸ್ಯೆ ಆಗಿರ್ಬೋದು, ಈ ರೀತಿ ಸಮಸ್ಯೆಯನ್ನ ಹೆಚ್ಚು ಕೊಡ್ತಾ ಹೋಗ್ತಾನೆ. ಅದರಿಂದ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಮತ್ತೆ ನೋಡಿ, ಅವನು 4ನೇವನಾಗಿ ಕೂಡ 6ನೇ ಮನೆಗೆ ಬಂದಾಗ ಎಲ್ಲೋ ಒಂದ್ ಕಡೆ ನಿಮ್ಮ ತಾಯಿ ಜೊತೆ ಜಗಳ ಮಾಡ್ಕೊಳ್ಳೋದು, ಮನಸ್ತಾಪ ಹೆಚ್ಚಾಗೋದು, ಅಥವಾ ನಿಮ್ಮ ತಾಯಿನ ನೀವು ಕಳ್ಕೊಳ್ಳೋದು, ನಿಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಆಗೋದು, ಇದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಕಾಡ್ತಾ ಹೋಗುತ್ತೆ. ಗುರು ನಿಮ್ಮ ಮನೆಯಲ್ಲೇ ಇರ್ಬೋದು, ಆದ್ರೆ ಗುರುವಿನ ಒಂದು ಸಪೋರ್ಟ್ ನಿಮ್ಗೆ ಇರೋದಿಲ್ಲ. ಇರೋ ಮನೆಯಲ್ಲಿ ತೊಂದರೆ ಜಾಸ್ತಿ ಕೊಡ್ತಾನೆ, ಇರೋ ಮನೆಯಲ್ಲಿ ಯಾವುದೇ ರೀತಿ ಯೋಗವನ್ನ ಕೊಡೋದಿಲ್ಲ. ಅದೇ ರೀತಿ ಮಿಥುನ ರಾಶಿಯ ಹೆಣ್ಮಕ್ಳು ಯಾರಿರ್ತೀರಾ ಅವರಂತೂ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಮನಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ನೀವು ಬೇಕು ಅಂತಾನೆ ನಿಮ್ಮ ಮನಸ್ಥಿತಿ ಕೆಟ್ಟಾಗ ಎಲ್ಲೋ ಒಂದ್ ಕಡೆ ಹೋಗಿ ಜಗಳ ಮಾಡ್ಕೊಳ್ಳೋದಾಗಿರ್ಬೋದು, ಆ ಜಗಳ ಅತಿರೇಕಕ್ಕೆ ಹೋಗೋದಾಗಿರ್ಬೋದು, ಈ ತರ ಎಲ್ಲ ಪ್ರಾಬ್ಲಮ್ ತುಂಬಾ ಕಾಡ್ತಾ ಹೋಗುತ್ತೆ. ಜೊತೆಗೆ ನೋಡಿ, ಇದೇ 29ನೇ ತಾರೀಕು ಏನಾಗುತ್ತೆ, ಅದೇ ಶುಕ್ರ ಮತ್ತೆ ಕುಜ ಮತ್ತೆ ಸೂರ್ಯ ಮತ್ತೆ ಬುಧ ವೃಷಭ ರಾಶಿಗೆ ಹೋಗ್ತಾರೆ. ಅಂದ್ರೆ ನಿಮ್ಮ ಮನೆಯಿಂದ 7ನೇ ಮನೆಗೆ ಎಂಟರ್ ಆಗ್ತಾರೆ. ಅಲ್ಲೂ ಕೂಡ ಶನಿ 10ನೇ ದೃಷ್ಟಿ ಬೀಳೋದ್ರಿಂದ ಮಿಥುನ ರಾಶಿಯವರಿಗೆ ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ 7ನೇ ಮನೆ ಅಂತ ಅಂದಾಗ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನಿಮ್ಗೆ ತುಂಬಾ ಕಿತ್ತಾಟ ಆಗೋದು, ಡೈವೋರ್ಸ್ ಆಗೋದು, ಮನಸ್ತಾಪ ಆಗೋದು, ನಿಮ್ ಮೇಲೆ ಸಲ್ದಿದ್ದು, ಅದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು, ಅನುಮಾನಕ್ಕೆ ಆಸ್ಪದ ಕೊಡುವಂತ ಟೈಮು ತುಂಬಾ ಆಗುತ್ತೆ. ಇದರಿಂದ ಎಲ್ಲ ಒಂದ್ ಕಡೆ ಡೈವರ್ಸ್ ತಗೊಳ್ಳುವಂತ ಒಂದು ಪ್ರಾಬ್ಲಮ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಒಟ್ಟಾರೆ ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಟೈಮ್ ಕೆಟ್ಟಿರೋ ಅಂತ ಒಂದು ತಿಂಗಳಾಗಿರುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು. ತುಂಬಾ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಮಿಥುನ ರಾಶಿಯವರು ತುಂಬಾ ಅತಿ ಹೆಚ್ಚು ನೀವು ಸುಬ್ರಹ್ಮಣ್ಯನನ್ನ ಆರಾಧಿಸ್ಬೇಕಾಗತ್ತೆ, ಮತ್ತೆ ವಿಷ್ಣುವನ್ನ ಆರಾಧಿಸ್ಬೇಕಾಗತ್ತೆ. ಮತ್ತೆ ಸ್ವಸ್ಥಾನ ಕುಂಭಕೋಣಮಲ್ಲಿರುವಂತಹ ಬುಧನ ಒಂದು ಸ್ವಸ್ಥಾನಕ್ಕೆ, ನಿಮ್ಮ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ಬುಧನ ಒಂದು ಸ್ವಸ್ಥಾನಕ್ಕೆ ಹೋಗಿ ನೀವಲ್ಲಿ ಪ್ರೇಯರ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಗುರು ಅನುಗ್ರಹನೂ ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ಗುರುವಿನ ಒಂದು ಅನುಗ್ರಹವನ್ನು, ಯಾಕಂದ್ರೆ ನಿಮ್ಮ ಮನೆಯಲ್ಲೇ ಗುರು ಬಂದಿರೋದ್ರಿಂದ ಗುರುವಿನ ಆರಾಧನೆ ತುಂಬಾ ಮಾಡ್ಬೇಕಾಗತ್ತೆ. ದಕ್ಷಿಣಾಮೂರ್ತಿ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ಅದೇ ರೀತಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನೀವು ಯಾರಾದ್ರೂ ಈ ತುಂಬಾ ಸಣ್ಣ ಮಕ್ಕಳು, ತುಂಬಾ ಚಿಕ್ಕ ಮಕ್ಕಳು, ಕನ್ಯೆ ಮಕ್ಕಳು ಯಾರಿರ್ತಾರೆ ಅಂತ ಮಕ್ಕಳಿಗೆ ಏನಾದ್ರೂ ನೀವು ಗಿಫ್ಟ್ ಕೊಡೋದು, ಒಂದು ಬಟ್ಟೆ ಬರೆ ಕೊಡ್ಸೋದು, ಅಥವಾ ಏನು ಇಲ್ಲ ಅಂದ್ರೆ ಒಂದು ಟಿಫನ್, ಒಂದು ಸ್ವೀಟ್ ಅನ್ನ ಕೊಡೋದು, ಈ ತರ ಕೊಟ್ಟಾಗ, ಚಿಕ್ಕ ಮಕ್ಕಳಿಗೆ ಕೊಟ್ಟಾಗ ನಿಮ್ಗೆಲ್ಲ ಒಂದ್ ಕಡೆ ಈ ಒಂದು ಪ್ರಾಬ್ಲಮ್ ಇಂದ ಕಾಪಾಡ್ತಾ ಬರ್ಬೋದು. ಆದ್ರೆ ಹೆಣ್ಣು ಮಕ್ಕಳು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಶುಕ್ರ ಧನುರಾಶಿಗೆ ಹೋದಾಗ ಎಲ್ಲೋ ಒಂದ್ ಕಡೆ ಅಲ್ಲಿ ನಿಮ್ಗೆ ಶನಿಯ ದೃಷ್ಟಿ ಬೀಳೋದ್ರಿಂದ ಹೆಣ್ಮಕ್ಳು ತುಂಬಾ ಜೋಪಾನವಾಗಿರಿ. ಎಲ್ಲೋ ಒಂದ್ ಕಡೆ ಕಷ್ಟಕ್ಕೆ ಸಿಕ್ಕಾಕೊಳ್ಬಹುದಾಗುತ್ತೆ. ಪಾರ್ಟಿ ಪಬ್ಬು, ಯಾಕಂದ್ರೆ ಡಿಸೆಂಬರ್ ಆಗಿರೋದ್ರಿಂದ ಪಾರ್ಟಿ ಪಬ್ಬು ಈ ತರ ಮಾಡ್ಕೊಂಡು ಯಾರಾದ್ರೂ ಮದ್ಯಪಾನ ಈ ತರ ವ್ಯಸನಿಗಳಾಗಿದ್ರೆ, ಈ ತರ ಪಾರ್ಟಿ ಪಬ್ಬು ಮೋಜು ಮಸ್ತಿಗೆ ಹೋಗಿದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ಕಳ್ಕೊಳ್ಬೇಕಾಗುತ್ತೆ. ತುಂಬಾ ಕೇರ್ಫುಲ್ ಆಗಿರಿ. ಕೋರ್ಟು ಕೇಸು ಕಂಪ್ಲೇಂಟ್ ಕೂಡ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ
ತುಂಬಾ ಖಂಡಿತವಾಗಿ ಜೋಪಾನವಾಗಿ ಈ ತಿಂಗಳು ಹುಷಾರಾಗಿರಿ ಅಂತ ಹೇಳ್ತೀನಿ ಮಿಥುನ ರಾಶಿಯವ್ರಿಗೆ. ಅದರಲ್ಲೂ ಹೆಣ್ಣು ಮಕ್ಕಳು ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ, ಕಟಕ ರಾಶಿ.